ದೀಪಾವಳಿ ದೀಪಾವಳಿ ನೀ ದಾಂಡಿ. ನಮಸ್ತೆ. ನೆನ್ನೆ ಬಂದು News18 ಕನ್ನಡ ನ್ಯೂಸ್ ಚಾನಲ್ ಅವರು ಮೈನಿಂಗ್ ಬಗ್ಗೆ ನನ್ನ ಹತ್ರ ಒಂದು ಬೈಟ್ ಕೇಳಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅದು ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಮೈನಿಂಗ್ ಬಗ್ಗೆ ಯಾವ ರೀತಿಯಲ್ಲಿ ಕಳ್ಳತನ ಆಗಿದೆ ಅದೊಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದೀವಿ. ಗ್ರೂಪ್ ಅಲ್ಲಿ ಹಾಕಿದ್ರ ಮೇಲೆ ಅವ್ರಿಗೆ ಗೊತ್ತಾಗಿದ್ರ ಮೇಲೆ ನನ್ನ ಹತ್ರ ಒಂದು ಬೈಟ್ ಕೇಳಕ್ಕೆ ಬಂದಿದ್ದಾರೆ. ನನ್ನ ಒಂದು ಬೈಟ್ ತಗೊಂಡು News18 ಅವರು ಬಂದು ತಗೊಂಡು ಹೋಗಿದ್ದಾರೆ. ಇವತ್ತು ಮಾರ್ನಿಂಗ್ 12:15ಗೆ ನ್ಯೂಸ್ ಅಲ್ಲಿ ಬಂದಿದೆ. ಅವತ್ತು ನಮ್ಮ ಕೋಲಾರ ಡಿಸ್ಟಿಕ್ MP ಅವರು ಒಳ್ಳೆ ರೆಸ್ಪೆಕ್ಟೆಡ್ MP, ನಮಗೆ ತುಂಬಾ ಅವ್ರ ಮೇಲೆ ಒಂದು ಫೇತ್ ಇರೋರು MP, ಒಳ್ಳೆಯವರು, ಎಜುಕೇಟೆಡ್. ಅವರು ಒಂದು ಮಾತಲ್ಲಿ ಹೇಳಿದ್ದಾರೆ ಇಡಿಯೇಟ್. ಅವ್ರು ಇಡಿಯೇಟ್ ಯಾರು ಹೇಳ್ತಾರೆ ನಮ್ಗೆ ಅರ್ಥ ಆಗಿಲ್ಲ. ಈ KGF ಜನ ಇಡಿಯೇಟ್ ಹೇಳ್ತಾರ, ಇಲ್ಲಾಂದ್ರೆ BGML ಆಫೀಸರ್ ಇಡಿಯೇಟ್ ಹೇಳ್ತಾರ, ಇಲ್ಲಾಂದ್ರೆ ತಾವೆಲ್ಲ ಬೈಟ್ ಕೊಡ್ತೀವಿ ಒಂದು ಹ್ಯೂಮನ್ ರೈಟ್ಸ್ ಆಕ್ಟಿವಿಟೀಸ್ ನನ್ನ ಇಡಿಯೇಟ್ ಹೇಳ್ತಾರ, ನಮ್ಗೆ ಅರ್ಥ ಆಗಿಲ್ಲ. ಯಾಕಂದ್ರೆ MP ಅವರು ಒಳ್ಳೆ ಎಜುಕೇಟೆಡ್ ಪರ್ಸನ್, ಅವ್ರಿಗೆ ಗೊತ್ತು ಯಾಕೆ ಆ ಪದ ಏನಕ್ಕೆ ಬಂದಿದೆ ನಮ್ಗೆ ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಅವರು ನಮ್ಗೆ ಹೇಳ್ಬೇಕು. ಅವರು ಏನ್ ಮಾತಾಡಿದ್ದಾರೆ, ಮೈನಿಂಗ್ ಅಲ್ಲಿ ಎಲ್ಲ ಸುಳ್ಳು ಮಾಹಿತಿಗಳು ಕೊಡ್ತಾರೆ, ಆತರ ಏನೋ ಕಳ್ತನ ಆಗಿಲ್ಲ. ಸಾರ್, ಇದು ಬಂದು 100% ಮೈನಿಂಗ್ ಅಲ್ಲಿ ಆಗಿರೋದು. ಯಾಕೆ ಹೇಳ್ತಾ ಇದೀವಿ, ಪದೇ ಪದೇ ಹೇಳ್ತಾ ಇದ್ರೆ ಮೈನಿಂಗ್ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇರೋದು. ಇಲ್ಲಿ ಬಾಬು ಹೇಳಿಲ್ಲ, ಬೇರೆಯವ್ರು ಹೇಳಿಲ್ಲ. ಮೈನಿಂಗ್ ಸೆಕ್ಯೂರಿಟಿ ಗಾರ್ಡ್ ಅವರು ಸ್ಟಾಪ್ ಆಗಿರೋದು 4 ದಿನ ಮುಂಚೆ. ಅವರು ಸ್ಟಾಪ್ ಮಾಡಿರೋದು ನಿಮ್ಮ CSO. ಅವರು ಒಳಗಡೆ ಕಳ್ಸಿರುವುದು ಕಳ್ತನ ಮಾಡಕ್ಕೆ ನಿಮ್ಮ OSD ಶಶಿರಂಜನ್ ಅಂಡ್ ಟೀಮ್. ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಯಾರು ಒಳಗಡೆ ಹೋಗಿ ಗೋಲ್ಡ್ ತೆಗೆಯಲ್ಲ, ಮಣ್ಣೋದು ಚಿಟ್ಟು ಮಣ್ಣನ್ನು ಹೇಳ್ತಾರೆ. ಅದು ಅಂಡರ್ಗ್ರೌಂಡ್ ಒಳಗಡೆ ಹೋಗಲ್ಲ. ಅವರು ಮೇಲ್ಕಡೆ ಮಾರಿಗುಪ್ಪಂ MML VT ಸೆಂಟರ್, ಮಾರಿಗುಪ್ಪಂ MML ಅಲ್ಲಿ ಅವರು ಬಂದು ತಗೊಂಡಿರುವುದು 3 ಬ್ಯಾಚ್ ಹೋಗಿದೆ. ಯಾರು ಹೇಳಿರೋದು, ಅವರು ವಿನೋದ್, ವಿನ್ಸೆಂಟ್, ಅವ್ರ ಟೀಮ್ 13 ಜನ ಯಾರು ಸ್ಟಾಪ್ ಮಾಡಿದ್ದಾರೆ ಅವ್ರು ಹೇಳಿರೋದು. ಇದು ಯಾರು ಬಾಬು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇನ್ನೊಬ್ರು ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಕೆಲಸ ಮಾಡ್ಕೊಂಡು ಬಂದಿರೋರು, ಕಂಟಿನ್ಯೂ ಕೆಲಸ, ಏನೋ ಕೆಲಸ ಒಂದು 1 year ಆಗಿ ಸ್ಟಾಪ್ ಮಾಡಿಲ್ಲ. ಅವರು ಜಸ್ಟ್ 4 days ಸ್ಟಾಪ್ ಮಾಡಿ ಅವ್ರು ಹೇಳಿರೋದು. ಈ ಮೈನ್ಸ್ ಅಲ್ಲಿ ಮೈನ್ಸ್ ಆಫೀಸರ್ಸ್ ಯಾವತ್ತು ನಂಬಕ್ಕೆ ಹೋಗ್ಬೇಡ ಸರ್. ಇವರು MP ನಿಮ್ಗೆ ಸುಳ್ಳು ಮಾಹಿತಿಗಳು ಕೊಡ್ತಾರೆ. 2001 ಇಂದ ಸ್ಟಿಲ್ 100 ಕಳ್ತನ ಆಗ್ತಾ ಇರುತ್ತೆ ಮೈನಿಂಗ್ ಅಲ್ಲಿ, ಯಾವುದು ಸ್ಟಾಪ್ ಆಗಲ್ಲ. ಹೆಂಗೆ ಗೋಲ್ಡ್ ತೆಗಿಯಕ್ಕೆ ನಿಮ್ಗೆ ಹೇಳ್ತಾರೆ, ಹೆಂಗೆ ಗೋಲ್ಡ್ ಒಳಗಡೆ ಅಂಡರ್ಗ್ರೌಂಡ್ ಹೋಗ್ಬಿಟ್ಟು ಗೋಲ್ಡ್ ತೆಗಿಯಲ್ಲ. ಅದು ಗೋಲ್ಡ್ ಮೈಸೂರು ಮೈನ್ಸ್ ಮಿಲ್ಲಲ್ಲಿ ಬರುತ್ತೆ, ಮೇಲ್ಗಡೆ ಬೆಲ್ಟ್ ಇಂದ ಬಂದು ಕೆಳಗಡೆ ಒಂದು ಪೈಪ್ ಹೋಗುತ್ತೆ, ಪೈಪ್ ಹೇಳ್ತಾರೆ ಅವರು. ಅದರಲ್ಲಿ ಫಿಲ್ ಆಗುತ್ತೆ ಆ ಮಣ್ಣುಗಳು, ಪ್ಯೂರ್ ಮಣ್ಣು. ಆ ಕಾಲದಲ್ಲಿ ಆ ಮಣ್ಣು ತೆಗಿತಾರೆ, ಅದು ಚಿಟ್ಟು ಮಣ್ಣು ಹೇಳ್ತಾರೆ. ಆ ಮಣ್ಣು ತೆಗೆದುಕೊಂಡು ಹೋಗೋದು ಪ್ಯೂರ್ ಗೋಲ್ಡ್ ಮಣ್ಣದು. ಇದೇ ಅವ್ರು ಹೇಳಿರೋದು. ಇದಕ್ಕೆ MP ಸರ್ ಬಾಯಿಂದ ಒಂದು ಇಡಿಯಟ್ಗಳು ಹೇಳ್ತಾರೆ ಅಂತ ಹೇಳ್ತಾರೆ, ಅದು ತಪ್ಪು ಸರ್. ದಯವಿಟ್ಟು ನಮ್ಮ ಕಡೆಯಿಂದ ಯಾಕೆ ಇವ್ರು MP ಸರ್ ಹಿಂಗೆ ಮಾತು ಹೇಳ್ತಾರೆ, ನಮ್ಗೊಂಥರ ಫೀಲಿಂಗ್ ಆಯ್ತು. KGF ಅವರು, ನಾವೊಂದು ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಚೇರ್ಮನ್ ಆಗಿರೋನು, ನನಗೊಂಥರ ಫೀಲ್ ಆಯ್ತು. ಎಲ್ಲ ಬೈಟ್ ನಾನೇ News18 ಬೈಟ್ ಕೊಟ್ಟಿರೋದು. ಸರ್, ಇದು ಆಗ್ತಾ ಇರೋದು ನಿಜ. ಇಲ್ಲಿ ಯಾರು KGF ಅವರು ಇಡಿಯಟ್ ಅವ್ರಿಗೆ ಯಾರಿಲ್ಲ, ಈ ಆಫೀಸರ್ಸ್ ಇರ್ತಾರೆ ಇಡಿಯಟ್ ಅವ್ರುಗಳು. ನಾವು ಯಾರೋ ಬೈಟ್ ಕೊಡೋ ಯಾರು ಇಡಿಯಟ್, ಸುಳ್ಳು ಯಾರು ಮಾಹಿತಿ ಕೊಡಲ್ಲ. ಇದು 100% ಮೈನಿಂಗ್ ಅಲ್ಲಿ ನಡೆದಿರುವುದು. ಹೇಳಿರುವುದು 13 ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ 2 ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೇಕಾದ್ರೆ ನೀವು ತಗೊಳ್ಳಿ, ಅವರೇ News18 ಯಾರು ನಿಮ್ಮ ಹತ್ರ ಕೇಳಿದ್ರೆ ಅವ್ರ ಹತ್ರ ನ್ಯೂಸ್ ತಗೊಳ್ಳಿ, ಅವ್ರ ಹತ್ರ ಸ್ಟೇಟ್ಮೆಂಟ್ ಅವ್ರಿಗೆ ಹೇಳ್ತಾರೆ. ಹಿಂದಿಯಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ. ಇನ್ನೊಂದು, ಬರೀ 13 ಜನ ಮಾತ್ರ ಸ್ಟಾಪ್ ಮಾಡಿದ್ದಾರೆ. ಅದರಲ್ಲಿ ಅವ್ರ ಹೆಸರುಗಳು ಸೂಪರ್ವೈಸರ್ ಹೆಸರುಗಳು ಹೇಳ್ತಾರೆ. ಶರವಣ ಹೇಳ್ತಾರೆ, ದಿಲೀಪ್ ಹೇಳ್ತಾರೆ, ಅಶೋಕ್ ಹೇಳ್ತಾರೆ. ಸರ್, ಇದು ಹೇಳಿರೋದು ನಿಜ. ಈ ತನಿಖೆ ಮಾಡಬೇಕು ಸರ್. ನೀವು ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡಿ. ಇವರು ಯಾರು ಹೇಳಿದಾರೆ ಅವ್ರ ಖರ್ಚು ಮಾತಾಡಕ್ಕೆ ಹೇಳಿ. ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಇದು ಏನ್ ಮ್ಯಾಟ್ರ್, ನಿಜ ಮ್ಯಾಟ್ರ ಎಲ್ಲ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ತನಿಖೆ ಮಾಡಿ. ನಮ್ದು ಏನು ಇದರಲ್ಲಿ ದೊಡ್ಡ ಇಶ್ಯೂ ಇಲ್ಲ, ತನಿಖೆ ಮಾಡ್ಬೇಕನ್ನೋ ನನ್ನ ಮುಖಾಂತರ ಕೇಳ್ತಾ ಇದೀವಿ. ಸರ್, ಇದು ಥೆಫ್ಟ್ ಆಗಿದೆ, ಮಡ್ಡು ಅಂತ ಹೇಳ್ತೀರಾ ಸರ್, ಮಣ್ಣು ಥೆಫ್ಟ್ ಆಗಿದೆ ಅಂತ. ಇದು ನಿಜ ಅಲ್ಲ ಸರ್. ಇದು ಸ್ಟೇಟ್ ಫುಲ್ ಆಗಿ ಇವಾಗ ತುಂಬಾ ದೊಡ್ಡ ವಿಷಯ ಆಗಿದೆ, ಮೈನಿಂಗ್ ಮಣ್ಣದು. ಇದು ಹೆಂಗ್ ಸರ್ ನೀವು ಕರೆಕ್ಟ್ ಆಗಿದೆ ಅಂತ ಹೇಳ್ತೀರಾ? ಸರ್, ನಾನು ಆಗಿದ್ದೇನೆ ಹೇಳಿಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿರೋದು, ಅವ್ನು ಕೆಲಸ ಮಾಡಿರುವನು ಹೇಳಿರೋದು. ವಿನೋದ್, ವಿನ್ಸೆಂಟ್ 13 ಜನ ಇವರು CSO ಸ್ಟಾಪ್ ಮಾಡಿದಾರಲ್ಲ, ಏನಕ್ಕೆ ಅವರು ಸ್ಟಾಪ್ ಮಾಡ್ತಾರೆ? ಅವ್ರ ಮಡ್ಡಿ ಏನೋ ಕಳ್ತನ ಮಾಡಿದಾರಾ, ಯಾರು ಬಿಟ್ಟಿದಾರಾ? ಅವ್ರು ಇಮ್ಮಿಡಿಯೇಟ್ 13 ಜನ ಯಾಕೆ ಸ್ಟಾಪ್ ಮಾಡ್ತೀರಾ? ಏನ್ ಕಾರಣ? ಅವ್ರು ಸ್ಟಾಪ್ ಮಾಡಕ್ಕೆ ಕಾರಣನೇ ಹೇಳ್ಬೇಕಲ್ಲ. ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋದು ಏನಕ್ಕೆ ಇರುತ್ತೆ? ಬೇಕಂದ್ರೆ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎನ್ಕ್ವೈರಿ ಮಾಡಲಿ. ಇದು ನಾವು ಹೇಳಿಲ್ಲ, ಬಾಬು ಹೇಳಿಲ್ಲ, ನಾಟ್ ಇನ್ ಮೈ ಸ್ಟೇಟ್ಮೆಂಟ್.
ಸ್ಟೇಟ್ಮೆಂಟ್ ಕೊಟ್ಟಿರೋದು ಸೆಕ್ಯೂರಿಟಿ ಗಾರ್ಡ್, BGM ಸೆಕ್ಯೂರಿಟಿ ಇದಿಗಾಸದಲ್ಲಿ ಇದೆ. ಫಸ್ಟ್ ಟೈಮ್ ಸೆಕ್ಯೂರಿಟಿ ಗಾರ್ಡ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ನೀವು ಅವರೇ ಕೇಳಿ. MP ಅವರು ಕೂಡ ನಾನು ಪದೇ ಪದೇ ಹೇಳ್ತಾ ಇರೋದು, ಸರ್ ದಯವಿಟ್ಟು ಅವ್ರಿಗೆ ಕೇಳಿ. ನಿಜ ಆಗಿರೋದು ಶಶಿರಂಜನ್ ನಂಬಕ್ಕೆ ಹೋಗ್ಬೇಡ, CS ನಂಬಕ್ಕೆ ಹೋಗ್ಬೇಡ. ಈ ಶಶಿರಂಜನಿಂದ ಮೈಂಡ್ ಸಾಲ ಆಗಿದೆ, ಒಂದು ಎರಡಿಲ್ಲ. ನಿಮ್ಗೆ ಎಷ್ಟು ನಿಮ್ಗೆ ಎವಿಡೆನ್ಸ್ ಬೇಕು ಅಷ್ಟು ಎವಿಡೆನ್ಸ್ ಕೊಟ್ಟು. ಇದಿಗಾಸದಲ್ಲಿ ಬಿಫೋರ್ 35 years ಬ್ಯಾಕ್ ಬಂದಿರೋದು ವಿಜಿಲೆನ್ಸ್. ನಾನು KGFಗೆ ಸೆಂಟ್ರಲ್ ಗೌರ್ಮೆಂಟ್ ವಿಜಿಲೆನ್ಸ್ ಕರ್ಕೊಂಡು ಮಿನಿಸ್ಟರ್ ಆಫ್ ಮೈನ್ಸ್ ವಿಜಿಲೆನ್ಸ್ ಕರ್ಕೊಂಡು ಬಂದಿರೋ ಬಾಬು ಲೆಟರ್ ಕೂಡ ನಿಮ್ಗೆ ಹಾಕ್ತೀನಿ. ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿಸಿದ್ದೀನಿ. ಎನ್ಕ್ವೈರಿ ಮಾಡಿ ವಿಜಿಲೆನ್ಸ್ ಎನ್ಕ್ವೈರಿ ಸ್ಟಿಲ್ ಆನ್ ಡೇಟ್ ಅಲ್ಲಿ ಇದೆ. ಹಂಗಂದ್ರೆ ಇವ್ರು ಹೋಗ್ಬಿಟ್ಟು ಸೆಟ್ರೇಟ್ ಮಾಡ್ತಾರೆ. ಶಶಿರಂಜನ್ ಬಂದಿರೋದು ಒಂದು ಇನ್ಚಾರ್ಜ್ OSD, ಅಮಿತ್ ಮಿಶ್ರಾ ಬಂದ್ರು ಇನ್ಚಾರ್ಜ್ ಸೆಕ್ಯೂರಿಟಿ ಚೀಫ್ ಆಫೀಸರ್. ಇವ್ರು ಇಬ್ಬರೇ ಕೇಳಿ. ಕಳ್ತನ ಆಗುತ್ತಂದ್ರೆ ಚೀಫ್ ಆಫೀಸರ್ ಕೇಳಿ. ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಿರೋದು ನಿಜ. ಫರ್ದರ್ ವಿಷಯವಾಗಿ ನೆಕ್ಸ್ಟ್ ಅರ್ಜಿ ಏನಿರುತ್ತೆ ಸರ್? ಆಲ್ರೆಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾಂಟ್ರಾವ್ ಸರ್ ನನ್ನ ಹತ್ರ ಮಾತಾಡಿದ್ದಾರೆ. ಮಿನಿಸ್ಟರ್ ಆಫ್ ಮೈನ್ಸ್ ಕೃಷ್ಣಾರೆಡ್ಡಿ ಆನರಬಲ್ ಮಿನಿಸ್ಟರ್ ಲೆಟರ್ ಕಳಿಸಿದೀವಿ. ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತಾಡಿದ್ರೆ ಮಾತ್ರ ನಿಜ. ಅವ್ರಿಗೆ ಟೆಕ್ಸ್ಟ್ ಮಾಡಿದೀವಿ, ಅವ್ರು ಮಾತಾಡಿದ್ದಾರೆ. ಪಕ್ಕ ಕ್ಲಿಯರ್ ಕಟ್ ಆಗಿ ಅವ್ರು ಏನೇನು ಇಲ್ಲಿ ಆಗಿದೆ ಎಲ್ಲಾ ದಾಖಲಾತಿ ಕೊಟ್ಟಿದೀವಿ. ಏನೇನು ಅವ್ರು ಮಾತಾಡಿದ್ದಾರೆ ಆಲ್ ಸೆಕ್ಯೂರಿಟಿ. ಯಾಕಂದ್ರೆ 5 ಸೂಪರ್ವೈಸರ್ ಮಾತ್ರ ಬಿಟ್ಬಿಡ್ತಾರೆ. ಅಲ್ಲಿ ಹೆಸರು 5 ಸೂಪರ್ವೈಸರ್ ಇದೆ. ಅವರೇ ಹೇಳ್ತಾರೆ, ಇವರೆಲ್ಲ ನನಗೆ ಬಿಡಕ್ ಕೇಳಿದಾರೆ, ಬಿಟ್ಟಿದೀವಿ. ಶಶಿರಂಜನ್ ಬಿಡಕ್ ಕೇಳಿದಾರೆ, ಬಿಟ್ಟಿದೀವಿ. ಅಮಿತ್ ಮಿಶ್ರಾ ಬಿಡಕ್ ಕೇಳಿದಾರೆ, ಬಿಟ್ಟಿದೀವಿ. ಅವ್ರು ಎಲ್ಲಿ ಹೇಳ್ತಾರೆ, ಇದು ಬಾಬು ಹೇಳಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿರೋರು ಅವ್ರು ಸ್ಟಾಪ್ ಆಗಿ 4 ದಿನ ಆಯ್ತಲ್ಲ. ಮುಂಚೆಲ್ಲ ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಅವರೇ ಮಿಲ್ಲಲ್ಲಿ ಕೆಲಸ ಮಾಡಿರೋರಲ್ಲ. ತನಿಖೆ ಮಾಡಿ ನನಗೆ KGF ಪೊಲೀಸ್ ಮೇಲೆ ತುಂಬಾ ಅಪಾರ ಹೋಪ್ ಇದೆ. ಯಾಕಂದ್ರೆ SP ಸಾರ್ ಎಲ್ಲ ಒಲ್ಲವರು. SP ಸಾರು ಈ ಜನವ ತನಿಖೆ ಮಾಡಿ ಕಚ್ಬಿಟ್ಟು ಆಗಿರೋದು ನಿಜ ಇಲ್ವಾ ಅನ್ನೋ ತನಿಖೆ ಮಾಡಿ. IG ಸಾರ್ ಕೂಡ ನಮ್ ಕಡೆ ಅವ್ರ ಹತ್ರ ರಿಕ್ವೆಸ್ಟ್ ಕಳ್ತಾರೆ, ತನಿಖೆ ಮಾಡಿ ಸರ್. ಇವರು ನಾನು ಬಾಬು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸರ್. ಇದು ಬಾಬು ಒಂದು ಹ್ಯೂಮನ್ ರೈಟ್ಸ್ ಆಕ್ಟಿವಿಟೀಸ್, ಒಂದು ನಾನು ನ್ಯಾಷನಲ್ ಪೇಪರ್ ಇಟ್ಕೊಂಡಿರೋ ನಾನೇ ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇನೋ ಅಲ್ಲ. ನಾವೇನೋ ಒಂದು ಹ್ಯೂಮನ್ ರೈಟ್ಸ್ ಅಲ್ಲಿ ಇದೀವಿ, ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ ಇಷ್ಟೇ. ತನಿಖೆ ಮಾಡಿ, ಯಾರು ತಪ್ಪು ಮಾಡಿದಾರೆ ಅದ್ರ ಗೊತ್ತಾಗುತ್ತೆ ನಿಮ್ಗೆ. 13 ಜನ ಯಾರ ஸ்டேட்மென்ட்க்கு தணிக்கை ಮಾಡಿ. ஆர்ஷியா லேஅவுட் KGF நகர்ப்புற வளர்ச்சி கூடா அங்கீகரிக்கப்பட்ட லேஅவுட் கடன் தகுதியுடன் அனைத்து பரிமாணங்களும் பிரீமியம் தளங்கள் கட்டுமான வசதிக்காக தயாராக உள்ளன. ஒரு சதுரடிக்கு 1500 ரூபாய் மட்டுமே. வயதுடைய சாலைகள், பூங்கா, ராபர்ட்சன்பேட்டை வட்டம், KGF பேருந்து நிலையம், ரயில் நிலையம், பொது மருத்துவமனை, KGF பள்ளிகள், கல்லூரிகள், தாலுகா அலுவலகம் மற்றும் நீதிமன்றம், நகர முனிசிபல் கவுன்சில், ராபர்ட்சன்பேட்டை, KGF. दीवापली